ಅದರಿಂದ ಬರುವಂತಹ ಉಗಿಯನ್ನ ತಗೊಳ್ತಾ ಹೋಗೋದ್ರಿಂದ ದಿನಕ್ಕೆ 3-4 ಬಾರಿ ತಗೊಳ್ಬೇಕು. ಇದರಿಂದಾಗಿ ಸೈನಸ್ ತುಂಬಾ ಚೆನ್ನಾಗಿ ಕ್ಲಿಯರ್ ಆಗ್ತಾ ಬರುತ್ತೆ. ತಲೆನೋವು, ತಲೆ ವಜೆ, ಮೂಗು ಕಟ್ಕೊಳ್ಳೋದು ಎಲ್ಲಾನು ಕಡಿಮೆ ಆಗತ್ತೆ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಚೈತ್ರ ಪಂಡಿತ್, ನ್ಯಾಚುರಲ್ ಮೆಡಿಸಿನ್ಸ್ ಹಾಗೂ ಲೈಫ್ ಸ್ಟೈಲ್ ಕನ್ಸಲ್ಟೆಂಟ್, ಸಮನ್ವಿತ ಚಿಕಿತ್ಸಾಲಯ, ಹೊನ್ನಾವರ. ಡಾಕ್ಟರ್ ಚೈತ್ರ ಪಂಡಿತ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನೋಡಿ, ಸೈನುಸೈಟಿಸ್ ಅನ್ನುವಂಥದ್ದು ಈ ಮೂಗಿನ ಸುತ್ತ ಇರುವಂತಹ ಗಾಳಿಗೂಡುಗಳ ಒಳ ಪದರಗಳಲ್ಲಿ ಅಥವಾ ಗಾಳಿಗೂಡುಗಳ ಕುಳಿಗಳಲ್ಲಿ ಆಗುವಂತಹ ಒಂದು ಉರಿಯೂತ ಅಥವಾ ಸೋಂಕು ಅಂತ ನಾವು ಹೇಳ್ತೀವಿ. ಹಲವಾರು ಜನರಿಗೆ ಈ ಒಂದು ಸೈನುಸೈಟಿಸ್ನ ಸಮಸ್ಯೆ ಇರುತ್ತೆ. ಎಸ್ಪೆಷಲಿ ಯಾವಾಗ ಮಳೆಗಾಲ ಬರುತ್ತೋ ಅಥವಾ ಚಳಿಗಾಲ ಬರುತ್ತೋ, ಮತ್ತು ಮೋಡದ ವಾತಾವರಣ ಯಾವಾಗ ಮೋಡದ ವಾತಾವರಣ ಆಗುತ್ತೋ ಆವಾಗೆಲ್ಲ ಈ ಸೈನುಸೈಟಿಸ್ ಸಮಸ್ಯೆ ಇರೋರಿಗೆ ಅತ್ಯಂತ ಒಂಥರ ನರಕದ ಕಾಲ ಅದು. ಯಾಕಂತಂದ್ರೆ ಸೈನುಸೈಟಿಸ್ ತುಂಬಾ ಕೆಣಕು ಬಿಡುತ್ತೆ. ಆವಾಗ ಈ ಸೈನುಸೈಟಿಸ್ ನಲ್ಲಿ ಏನಪ್ಪಾ ಇದ್ರ ಮುಖ್ಯ ಲಕ್ಷಣ ಅಂತ ಕೇಳಿದ್ರೆ ನೋವು. ಈ ಮೂಗು ಹಾಗೂ ಮೂಗಿನ ಸುತ್ತಲೂ ಅಥವಾ ಕಣ್ಣುಗಳ ಕೆಳಭಾಗದಲ್ಲಿ, ಹುಬ್ಬಿನ ಮೇಲ್ಭಾಗದಲ್ಲಿ ಎಲ್ಲೆಲ್ಲಿ ಆ ಸೈನಸ್ ಅಥವಾ ಗಾಳಿ ಕುಳಿಗಳು ಇದೆಯೋ ಅಲ್ಲೆಲ್ಲ ಈ ಅತಿಯಾದ ನೋವಿನ ಮತ್ತು ಭಾರವಾದ ಒಂದು ಸಮಸ್ಯೆ ಉಂಟಾಗತ್ತೆ ಅವರಿಗೆ. ಜೊತೆಗೆ ಮೂಗು ಕಟ್ಕೊಳ್ಳೋದು, ಸಿಕ್ಕಾಪಟ್ಟೆ ಮೂಗು ಕಟ್ಕೊಂಡ್ಬಿಡುತ್ತೆ, ಉಸಿರಾಡೋದಕ್ಕೂ ಕಷ್ಟ ಆಗತ್ತೆ ಅಂತ ಹೇಳುವಂಥವ್ರು ಕೂಡ ಇದ್ದಾರೆ. ಇನ್ನು ವಾಸನೆ ಬರೋದಿಲ್ಲ. ಎಷ್ಟು ನಾರ್ಮಲ್ ಇದ್ದಾಗ ಎಷ್ಟು ಸ್ಮೆಲ್ ಇದು ಸೆನ್ಸ್ ಇರುತ್ತೋ ಅವರಲ್ಲಿ, ಅದೇ ಸೈನಸ್ ಅಗ್ರಿವೇಟ್ ಆದಾಗ ಅಂಥ ಒಂದು ಸ್ಮೆಲ್ಲಿನ ಒಂದು ಇದು ಏನು ಕಡಿಮೆ ಆಗ್ಬಿಡತ್ತೆ, ಅದು ಗ್ರಹಿಸ್ಕೊಳ್ಳೋ ಅಂಥದ್ದು ಕಡಿಮೆ ಆಗತ್ತೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ವಾಸನೆ ಬರೋದು ಕಡಿಮೆ ಆಗತ್ತೆ. ಇದರಲ್ಲಿ ಸಿಕ್ಕಾಪಟ್ಟೆ ನೋವು, ತಲೆ ಭಾರ, ತಲೆ ಒಜ್ಜೆ, ತಲೆನೋವು ಇರೋವಂಥದ್ದು, ಮತ್ತು ಏನು ಮಾಡೋದಕ್ಕೂ ಬೇಡ ಅಂತ ಹೇಳಿ ಕಷ್ಟ ಆಗ್ಬಿಡೋದು, ಮೂಗು ಕಟ್ಕೊಳ್ಳೋದು. ಇನ್ನು ಲೇಟರ್ ಸ್ಟೇಜಸ್ಸಲ್ಲಿ ಒಂಥರ ಗಂಟ್ಲು ನೋವು ಶುರುವಾಗೋದು, ಕೆಮ್ಮಾಗೋದು, ಇಂಥದೆಲ್ಲ ಸಮಸ್ಯೆಗಳನ್ನು ಇದು ತಗೊಂಡು ಬಂದ್ಬಿಡುತ್ತೆ ಸೈನುಸೈಟಿಸ್ ಅಂತ ಹೇಳೋದು. ಸೊ ಹಾಗಾಗಿ ಇದಕ್ಕೆ ಕಾರಣ ಅಂತಂದರೆ ಒಂದೋ ಇನ್ಫೆಕ್ಷನ್ ಇರಬಹುದು, ಬ್ಯಾಕ್ಟೀರಿಯಲ್ ವೈರಲ್ ಇನ್ಫೆಕ್ಷನ್ಸ್ ಆಗಿರ್ಬೋದು, ಇಲ್ಲ ಅಂತಂದರೆ ಧೂಳು ಮತ್ತು ಪೋಲನ್ ಇದರಿಂದಾಗಿ ಆಗುವಂತಹ ಸೋಂಕು ಕೂಡ ಇದ್ದಿರಬಹುದು. ನಾರ್ಮಲ್ ಆಗಿ ಈ ಗಾಳಿ ಕುಳಿಗಳು ಏನಿರುತ್ತಪ್ಪ ಅಂತಂದರೆ, ಅಥವಾ ಇದನ್ನು ಗಾಳಿ ಗೂಡುಗಳು ಅಂತ ಕೂಡ ಕರಿತೀವಿ, ಇದರಲ್ಲಿ ಏನು ಇರೋದಿಲ್ಲ, ಇದು ಖಾಲಿ ಇರುತ್ತೆ, ಏರ್ ಸರ್ಕ್ಯುಲೇಷನ್ ಆಗ್ತಾ ಇರುತ್ತೆ. ಆದರೆ ಯಾವಾಗ ಇದರಲ್ಲಿ ದ್ರವದ ಪದಾರ್ಥ ಸೇರ್ಕೊಳ್ಳುತ್ತೋ, ಅದು ಇನ್ಫೆಕ್ಷನ್ ಯಾವಾಗ ಆಗುತ್ತೋ ಆವಾಗ ಇದನ್ನು ನಾವು ಸೈನುಸೈಟಿಸ್ ಆಗಿದೆ ಅಂತ ಹೇಳಿ ಕನ್ಸಿಡರ್ ಮಾಡ್ತೇವೆ. ಸೊ ಹಾಗಾಗಿ ಈಗ ಡಸ್ಟ್ ಅಲರ್ಜಿ ಸಮಸ್ಯೆ ಯಾರ್ಯಾರಿಗಿದೆಯೋ, ಅಥವಾ ಹೊರಗಡೆ ಹೋದಾಗ ಪೋಲನ್ ಸಮಸ್ಯೆ, ಅಲರ್ಜಿ ಸಮಸ್ಯೆ ಯಾರ್ಯಾರಿಗಿದೆಯೋ ಅಂಥವರಲ್ಲಿ ಕೂಡ ಈ ಸೈನುಸೈಟಿಸ್ಸು ತುಂಬ ಅಗ್ರಿವೇಟ್ ಆಗ್ತಾ ಹೋಗುತ್ತೆ ಅಥವಾ ತುಂಬ ಹೆಚ್ಚಾಗ್ತಾ ಹೋಗುತ್ತೆ, ಸಮಸ್ಯೆ ಅತಿಯಾಗಿ ಕಾಡುತ್ತೆ. ಇದಕ್ಕೆ ಏನು ಮಾಡಬೇಕಪ್ಪ ಈಗ ಹಾಗಾದರೆ ಈ ಸೈನುಸೈಟಿಸನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅಂತ ಕೇಳಿದ್ರೆ, ನೋಡಿ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಯಾರ್ಯಾರಿಗೆ ಈ ಸೈನುಸೈಟಿಸ್ನ ಸಮಸ್ಯೆ ಇದೆಯೋ ಅವರು ಬಿಸಿ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡಬೇಕು. ತಂಪನ್ನು ಆದಷ್ಟು ತ್ಯಜಿಸಬೇಕು. ಅದು ನೀರಿರಬಹುದು, ಆಹಾರ ಇರಬಹುದು, ಅಥವಾ ಕೋಲ್ಡ್ ಡ್ರಿಂಕ್ಸ್ ಕುಡಿಯೋದಿರಬಹುದು, ಐಸ್ ಕ್ರೀಮ್, ಪೇಸ್ಟ್ರೀಸ್ ಇರಬಹುದು, ಏನೇ ಇದ್ರೂ ತಂಪಿನ ಆಹಾರ ಪದಾರ್ಥಗಳನ್ನೆಲ್ಲ ವರ್ಜ್ಯ ಮಾಡಬೇಕು. ಅವರು ಇದನ್ನು ಬಿಟ್ಟು ಬಿಡಬೇಕು. ಜೊತೆಗೆ ಬಿಸಿ ಸೇವನೆಯನ್ನು ಮಾಡಬೇಕು. ಅಂದರೆ ನೀರು ಕುಡಿಯೋದಿದ್ರು ಬಿಸಿ, ಅದೇನು ಮಾಡುತ್ತಪ್ಪ ಅಂತಂದರೆ ಬಿಸಿ ನೀರನ್ನು ಆವಾಗ ಕುಡಿತಾ ಬರೋದ್ರಿಂದ ಮ್ಯೂಕಸನ್ನು ಸ್ವಲ್ಪ ಥಿನ್ ಮಾಡೋದಕ್ಕೆ ಅಥವಾ ತೆಳು ಮಾಡೋದಕ್ಕೆ ಸಹಾಯವನ್ನು ಮಾಡುತ್ತೆ. ಯಾವಾಗ ಈ ಮೂಗು ಕಟ್ಕೊಂಡಿರುತ್ತೆ ಆವಾಗ ಏನಾಗತ್ತಪ್ಪ ಅಂತಂದರೆ ಈ ಲೋಳೆಯಂತಹ ಒಂದು ಪದಾರ್ಥ, ಹಳದಿ ಬಣ್ಣದ ಲೋಳೆಯಂತಹ ಪದಾರ್ಥ, ನೀವು ಸೀನಿದ್ರೆ ಅಥವಾ ಮೂಗನ್ನು ಕ್ಲೀನ್ ಮಾಡಿಕೊಂಡ್ರೆ ಅವಾಗ ನಿಮಗೆ ಗೊತ್ತಾಗಬಹುದು. ಆ ಲೋಳೆಯಂತಹ ಪದಾರ್ಥ ಮ್ಯೂಕಸ್ ಅಂತ ಕರಿತೀವಿ, ಅದು ಶೇಖರಣೆ ಆಗಿಬಿಟ್ಟಿರುತ್ತೆ, ಅದು ಇನ್ಫೆಕ್ಷನ್ಗೆ ಒಳಗಾಗತ್ತೆ. ಅದರಿಂದ ಈ ಸೈನುಸೈಟಿಸ್. ಸೊ ಹಾಗಾಗಿ ಈ ಒಂದು ಏನು ಕಟ್ಕೊಂಡಿರುತ್ತಲ್ಲ ಇದನ್ನು
ಸ್ವಲ್ಪ ತೆಳು ಮಾಡಿಕೊಡೋದಕ್ಕೆ, ಈಸಿಯಾಗಿ ಪಾಸ್ ಆಗೋ ಹಾಗೆ ಮಾಡಿಕೊಡೋದಕ್ಕೆ ನೀರು ಹೆಚ್ಚು ಕುಡಿಬೇಕು, ಅದರಲ್ಲೂ ಬಿಸಿ ನೀರು. ಆವಾಗ ನೀವು ಯಾವಾಗ ನೀರು ಕುಡಿತೀರೋ ಬೆಚ್ಚಗಿರೋ ನೀರನ್ನು ಅಥವಾ ಬಿಸಿ ಬಿಸಿಯಾಗಿ ನೀರನ್ನು ಕುಡಿತಾ ಬಂದರೆ ಇದು ಸೈನುಸೈಟಿಸ್ ಇರುವಂತಹ ಸಮಸ್ಯೆ ಇರೋರಿಗೆ ಸಹಾಯವನ್ನು ಮಾಡುತ್ತೆ. ಅದ್ರ ಜೊತೆಗೇನೆ ಆಹಾರ ಸೇವನೆಯೂ ಅಷ್ಟೇ. ನೀವು ತಿನ್ನಿ ಊಟ ಮಾಡಿ ಏನೇ ಸೇವನೆ ಮಾಡಿ ಬಿಸಿಯಾಗಿ ಸೇವನೆಯನ್ನು ಮಾಡಬೇಕು, ತಂಪು ಬೇಡ, ಅದನ್ನು ಬಿಟ್ಟುಬಿಡಬೇಕು. ಇನ್ನು ಎರಡನೇದು ಅಂತಂದರೆ ಸ್ಟೀಮಿಂಗ್ ಅಂತ ಹೇಳ್ತೀವಿ. ಈ ಗಾಳಿ ಗೂಡುಗಳಲ್ಲಿ ಸಮಸ್ಯೆ ಆಗಿ ತಲೆ ಒಜ್ಜೆ, ತಲೆನೋವು, ತಲೆ ಭಾರ ಈ ಥರದ್ದೆಲ್ಲ ಸಮಸ್ಯೆ ಆಗೋದ್ರಿಂದ ಮೂಗು ಕಟ್ಕೊಳ್ಳೋ ಅಂಥದ್ದು, ವಾಸನೆ ಬರದೇ ಇರೋದು, ಇದನ್ನೆಲ್ಲ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ತುಂಬ ಸುಲಭವಾದ, ಸರಳವಾದ ಮತ್ತು ಅಷ್ಟೇ ಎಫೆಕ್ಟಿವ್ ಆದಂತಹ ಒಂದು ಪರಿಹಾರ ಅಂತಂದರೆ ಅದು ಫೇಶಿಯಲ್ ಸ್ಟೀಮಿಂಗ್ ಅಂತ ಹೇಳ್ತೀವಿ. ನೀವೇನು ಮಾಡಬೇಕು, ಒಂದು ಪಾತ್ರೆಯನ್ನು ತೊಗೊಂಡ್ಬಿಟ್ಟು ಅದಕ್ಕೆ ನೀರನ್ನು ತುಂಬಿಸಿ ಅದನ್ನು ಕಾಯಿಸಿ ಬಿಸಿ ಮಾಡಿ ಅದು ಆವಿ ಆಗುವಷ್ಟು ಬರಬೇಕು. ಇಲ್ಲ ನೀವು ಫೇಶಿಯಲ್ ಸ್ಟೀಮ್ ಪಾಟ್ಗಳನ್ನು ಆನ್ಲೈನಲ್ಲಿ ಅವೈಲೇಬಲ್ ಇದೆ, ನಿಮಗೆ ಈಸಿಯಾಗಿ ಸಿಗುತ್ತೆ, ಅಥವಾ ಹೊರಗಡೆ ಮೆಡಿಕಲ್ ಶಾಪ್ಗಳಲ್ಲಿ ಕೂಡ ಸಿಗುತ್ತೆ. ಅದನ್ನು ತಂದಿಟ್ಕೊಂಡು ಅದರಲ್ಲಿ ಸ್ಟೀಮ್ ಬರೋ ಹಾಗೆ ಮಾಡ್ಕೊಳ್ಬಹುದು. ಸೊ ನೀವು ಪಾತ್ರೆಯಲ್ಲಿ ಮಾಡ್ತೀರಿ ಅಂದರೆ ಕವರ್ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೆ ಮುಖ್ಯವಾಗಿ 1-2 4 ಹನಿ ನೀಲಗಿರಿ ತೈಲವನ್ನು ಹಾಕಿಬಿಟ್ಟು, ಡ್ರಾಪ್ಸನ್ನು ಹಾಕಿ ಅದರಿಂದ ಬರುವಂತಹ ಉಗಿಯನ್ನು ತಗೊಳ್ತಾ ಹೋಗೋದ್ರಿಂದ ದಿನಕ್ಕೆ 3-4 ಬಾರಿ ತಗೊಳ್ಬೇಕು. ಇದರಿಂದಾಗಿ ಸೈನಸ್ ತುಂಬ ಚೆನ್ನಾಗಿ ಕ್ಲಿಯರ್ ಆಗ್ತಾ ಬರುತ್ತೆ. ತಲೆನೋವು, ತಲೆ ಒಜ್ಜೆ, ಮೂಗು ಕಟ್ಕೊಳ್ಳೋದು ಎಲ್ಲನೂ ಕಡಿಮೆ ಆಗುತ್ತೆ. ಯಾವುದೇ ಒಂದು ಸೈಡ್ ಎಫೆಕ್ಟ್ಸ್ ಇಲ್ಲದೇನೆ ಆರಾಮದಾಯಕವಾಗಿ ನೀವೇ ಮನೆಯಲ್ಲಿ ಮಾಡ್ಕೊಳ್ಳುವಂತಹ ಒಂದು ಚಿಕಿತ್ಸೆ ಎಫೆಕ್ಟಿವ್ ಆಗಿ ಆಗುತ್ತೆ. ಪರಿಣಾಮ ಇದರಿಂದ ಫೇಶಿಯಲ್ ಸ್ಟೀಮಿಂಗ್, ಇದನ್ನು ನಾನು ಹಲವಾರು ಜನರಿಗೆ ಹೇಳಿಬಿಟ್ಟು ಎಲ್ಲರಿಗೆ ಇದರ ಒಂದು ಉಪಯೋಗ ಸಿಕ್ಕಿದೆ. ಹಾಗಾಗಿ ನೀವು ಇದರ ಒಂದು ಪ್ರಯೋಜನವನ್ನು ಪಡ್ಕೊಳ್ಳಿ. ಫೇಶಿಯಲ್ ಸ್ಟೀಮಿಂಗನ್ನು ನೀಲಗಿರಿ ಎಣ್ಣೆಯ ಜೊತೆಗೆ ಮಾಡೋದ್ರಿಂದ ಸೈನುಸೈಟಿಸಿಂದ ತುಂಬ ಚೆನ್ನಾಗಿ ರಿಲೀಫ್ ಸಿಗುತ್ತೆ. ಇನ್ನು ಮೂರನೇದಾಗಿ ಏನಪ್ಪ ಅಂತಂದರೆ, ನಮ್ಮ ಯೋಗಶಾಸ್ತ್ರದಲ್ಲಿ ಅದ್ಭುತವಾದಂತಹ ಒಂದು ಚಿಕಿತ್ಸಾ ಕ್ರಮವನ್ನು ಹೇಳಿದ್ದಾರೆ. ಏನಪ್ಪ ಅಂತಂದರೆ ಅದನ್ನು ನೇತಿ ಕ್ರಿಯೆ ಅಂತ ಕರಿತೀವಿ. ಜಲನೇತಿ ಮತ್ತು ಸೂತ್ರನೇತಿ, ನೀವು ಫೋಟೋಗಳಲ್ಲಿ ನೋಡ್ತಾ ಇರಬಹುದು. ಈ ಥರ ಒಂದು ಬೆಚ್ಚಗಿನ ನೀರನ್ನು ಉಪಯೋಗಿಸ್ಕೊಂಡು ನೇತಿ ಪಾಟನ್ನು ಉಪಯೋಗಿಸಿ ಒಂದು ಮೂಗಿನಿಂದ ನೀರನ್ನು ಹಾಕಿ ಇನ್ನೊಂದು ಮೂಗಿನಿಂದ ನೀರು ಬರೋ ಹಾಗೆ ಮಾಡಬೇಕು. ಅದು ಮೂಗಿನ ಒಂದು ಏನು ಚೊಕ್ಕವನ್ನು ಮಾಡುತ್ತೆ, ತೊಳೆಯುತ್ತೆ, ಕ್ಲೀನ್ ಮಾಡುತ್ತೆ. ಮತ್ತು ಒಳಗಡೆ ಆಗಿರುವಂತಹ ಬಾವೇನಾದರೂ ಇದ್ದರೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ, ಸೋಂಕನ್ನು ಕಡಿಮೆ ಮಾಡುತ್ತೆ. ಕೆಲವೊಬ್ಬರಿಗೆ ನೇಸಲ್ ಪಾಲಿಪ್ ಇದ್ದರೆ ಕೂಡ ಈ ಒಂದು ಸೈನೋಸೈಟಿಸ್ ಸಮಸ್ಯೆ ಆಗಿರುವಂಥದ್ದಿದೆ. ಇನ್ನು ನೇಸಲ್ ಸೆಪ್ಟಮ್, ಡಿವಿಯೇಟೆಡ್ ನೇಸಲ್ ಸೆಪ್ಟಮ್ ಅಂತ ಕರಿತೀವಿ. ಮೂಗಿನ ಒಂದು ಮಧ್ಯದ ಪದರ ಸ್ವಲ್ಪ ಆಚೆ ಈಚೆ ಆಗಿದ್ರೆ ಕೂಡ ಈ ಸಮಸ್ಯೆ ಆಗುತ್ತೆ. ಆದ್ದರಿಂದಾಗಿ ಈ ನೇತಿ ಕ್ರಿಯೆಯನ್ನು ಮಾಡೋದ್ರಿಂದ ಆ ಎಲ್ಲ ಸಮಸ್ಯೆಗಳಿಂದ ಕೂಡ ಪರಿಹಾರವನ್ನು ಮಾಡ್ಕೊಳ್ಬಹುದು. ಹಾಗಾಗಿ ಜಲನೇತಿಯನ್ನು ಮಾಡಬೇಕು. ಅದಾದ ನಂತರದಲ್ಲಿ ಸೂತ್ರನೇತಿ, ರಬ್ಬರ್ ಕ್ಯಾಥೆಟರ್ ಇರುತ್ತೆ, ಅದನ್ನು ಮೂಗಿನಿಂದ ಹಾಕಿ ಬಾಯಿಯಿಂದ ತೆಗೆಯುವಂಥದ್ದು. ಈ 2 ಕ್ರಿಯೆಗಳನ್ನು ಅಭ್ಯಾಸ ಮಾಡೋದ್ರಿಂದಾಗಿ ಶುರುವಲ್ಲಿ ಸ್ವಲ್ಪ ಕಷ್ಟ ಅಂತ ಅನಿಸ್ಬಹುದು ಇದನ್ನು ಮಾಡೋದಕ್ಕೆ. ಆದರೆ ನೀವು ಚೆನ್ನಾಗಿ ಅಂದರೆ ಅಂಡರ್ ಗೈಡೆನ್ಸಲ್ಲಿ ತಿಳ್ಕೊಂಡು ಮಾಡಿದರೆ ಇದು ತುಂಬ ಸುಲಭವಾಗಿ ಮತ್ತು ತುಂಬ ಎಫೆಕ್ಟಿವ್ ಆಗಿ ಕೆಲಸವನ್ನು ಮಾಡುತ್ತೆ. ಅಲರ್ಜಿಯನ್ನು ಕಂಟ್ರೋಲ್ ಮಾಡೋದಕ್ಕೆ ಕೂಡ ಇದು ಅತ್ಯಂತ ಸಹಾಯಕ ಚಿಕಿತ್ಸೆಯಾಗಿದೆ, ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಅದರಿಂದ ಜಲನೇತಿ ಹಾಗೂ ಸೂತ್ರನೇತಿಯ ಒಂದು ಅಭ್ಯಾಸವನ್ನು ನೀವು ಮಾಡಬಹುದು. ವಾರಕ್ಕೆ 3 ಸಲ ಅಥವಾ 2 ಸಲ, 1 ಸಲ ಹೀಗೆ ಅಭ್ಯಾಸವನ್ನು ಮಾಡಿ ಮೂಗನ್ನು ಕ್ಲೀನ್ ಮಾಡ್ಕೊಳ್ಬೋದು. ಅದರಿಂದಾಗಿ ಆಗುವಂತಹ ಏನೊಂದು ಇನ್ಫೆಕ್ಷನ್ ಬಂದಿದ್ದಿದ್ರೆ ಅಥವಾ ಇನ್ಫ್ಲಮೇಷನ್ ಇದ್ದರೆ ಇದನ್ನೆಲ್ಲ ಕಡಿಮೆ ಮಾಡಿಕೊಂಡು ಸೈನೋಸೈಟಿಸನ್ನು ಆರಾಮವಾಗಿ ಯಾವುದೇ ಔಷಧ ಇಲ್ಲದೆ, ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೆ ನೀವೇ ಮನೆಯಲ್ಲಿ ಇದರ ಪರಿಹಾರವನ್ನು ಕೂಡ ಮಾಡ್ಕೊಳ್ಬಹುದಾಗಿದೆ. ಹಾಗಾಗಿ ಈ ಒಂದು ಸಿಂಪಲ್ ಟ್ರಿಕ್ಸ್ ಆ್ಯಂಡ್ ಟಿಪ್ಸನ್ನು ಉಪಯೋಗಿಸ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಮಾಡ್ಕೊಳ್ಳಿ, ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಇರೋ ಹಾಗೆ ಆರೋಗ್ಯವನ್ನು ಉತ್ತಮಪಡಿಸ್ಕೊಳ್ಳಿ. ಅದೇ ಒಂದು ಏನು ನನ್ನ ಎಲ್ಲ ವಿಡಿಯೋಗಳನ್ನು ನೀವು ನೋಡಿದ್ರೆ ಅದರಲ್ಲಿ ನಿಮಗೆ ಇಂಥದ್ದೇ ನ್ಯಾಚುರಲ್ ಟ್ರೀಟ್ಮೆಂಟ್
ಟ್ರೀಟ್ಮೆಂಟ್ಸು ಪ್ರಕೃತಿದತ್ತವಾಗಿ ನಾವೇನು ಮಾಡಬಹುದು ರೋಗವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ, ಅಕಸ್ಮಾತ್ ಬಂದಿದ್ರೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದು, ಬರದೇ ಇರೋಂಗೆ ಪ್ರಿವೆಂಟ್ ಮಾಡ್ಕೊಳ್ಳೋದು, ಎಲ್ಲದಕ್ಕೂ ನ್ಯಾಚುರಲ್ ಟ್ರಿಕ್ಸ್ ಆ್ಯಂಡ್ ಟಿಪ್ಸನ್ನು ನಾನು ನಿಮಗೆ ಹೇಳ್ಕೊಡ್ತಾ ಬರ್ತಾ ಇದ್ದೀನಿ. ಎಲ್ಲ ವಿಡಿಯೋಗಳನ್ನು ನೋಡಿ, ಅಕಸ್ಮಾತ್ ಈ ಥರ ಸಮಸ್ಯೆ ಇದ್ದವರಿದ್ದರೆ ನಿಮ್ಮ ಆಸುಪಾಸಿನಲ್ಲಿ ಅವರಿಗೆ ಇದನ್ನು ಶೇರ್ ಮಾಡಿ, ಈ ನಾಲೆಜನ್ನು ಹಂಚ್ಕೊಡಿ. ಇಂಥದ್ದೇ ಹಲವಾರು ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ನಮಸ್ಕಾರ.